ಕುಮಾರಸ್ವಾಮಿ ಅಂತ ಬೇಸಿಕಲಿ ಒಬ್ಬ ಡೆಂಟಿಸ್ಟ್. ನಾನು ತುಮಕೂರಿನಿಂದ ಬಂದಿದ್ದೆ. ನಮ್ಮ ಗುರುಗಳ ಒಂದು ಟಾಕ್ ಇತ್ತು ಇವತ್ತು. ಇಲ್ಲೇ ನನ್ನ ಫ್ರೆಂಡ್ ಹೇಳಿದಾಗೆ ಸಾಮಾನ್ಯ ಮನಸ್ಸಿನ ಆಚೆ ನಾವು ಹೇಗೆ ಹೋಗೋದು. ನನ್ನ ಸ್ವಲ್ಪ ವಾಯ್ಸ್ ಇದಿಲ್ಲ, ಸರಿ ಕೇಳಿಸ್ತಿದೆಯಲ್ಲ ಗೊತ್ತಿಲ್ಲ. ಸೊ ನಾವು ದೈನಂದಿನ ನಮ್ಮ ಚಟುವಟಿಕೆಯಲ್ಲಿ ಹೇಗೆ ನಾವು ವ್ಯಸ್ತರಾಗಿದ್ದೀವಿ, ಅದರಿಂದ ನಾವು ಎಷ್ಟು ತೊಂದರೆಗಳು ಅನುಭವಿಸ್ತಾ ಇದ್ದೀವಿ, ಅದರಿಂದ ಈಚೆ ಬರೋದು ಹೇಗೆ, ಈ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ನ ಕೊಟ್ಟು ಅದ್ರ ಬಗ್ಗೆ ತುಂಬಾ ವಿಸ್ತಾರವಾಗಿ ಇವತ್ತು ತಿಳಿಸ್ಕೊಡ್ತೀನಿ. ನಾನು ಕುಮಾರಸ್ವಾಮಿ ಅಂತ, ತುಮಕೂರಿನಿಂದ. ಫೌಂಡೇಶನ್ ಕಡೆಯಿಂದ ವಾಲಂಟಿಯರ್ ಆಗಿ ಇಲ್ಲಿ ಬಂದಿದ್ದೀನಿ. ಇವತ್ತು ಶ್ರೀ ಎಂ ಅಂತ ನಮ್ಮ ಗುರುಗಳು ಇಲ್ಲಿಗೆ ಬಂದು ಚೌಡಯ್ಯ ಮೆಮೋರಿಯಲ್ ಹಾಲ್ಗೆ ಆರ್ಡಿನರಿ ಮೈಂಡ್, ಬಿಯಾಂಡ್ ದಿ ಆರ್ಡಿನರಿ ಮೈಂಡ್ ಅಂತ ಒಂದು ಟಾಪಿಕ್ ಮೇಲೆ ಮಾತಾಡಿದ್ರು. ಅಂದ್ರೆ ಸಾಮಾನ್ಯ ಮನಸ್ಸಿನ ಆಚೆಗೆ ಹೇಗ್ ಹೋಗೋದು, ಉಪನಿಷತ್ ಏನ್ ಹೇಳತ್ತೆ, ಹೇಗ್ ಹೋಗ್ಬೋದು ಅಂತ ಆ ವಿಷಯದ ಮೇಲೆ ಮಾತಾಡಿದ್ದು. ಇವತ್ತಿನ ವಿಷಯ ಅವರು ಹೇಳಿದ್ದು ಆರ್ಡಿನರಿ ಮೈಂಡ್ ಅಂದ್ರೆ ಸಾಮಾನ್ಯ ಮನಸ್ಸು ಅಂದ್ರೆ ಏನು ಅನ್ನೋದನ್ನ ಬಗ್ಗೆ ಬಹಳ ಡೀಪ್ ಆಗಿ ಹೇಳಿದ್ರು, ವಿಶ್ಲೇಷಣೆ ಮಾಡಿದ್ರು. ಅದಾದ ನಂತರ ಅದನ್ನ ಹೆಂಗೆ ದಾಟಿ ಹೋಗೋದು, ಪ್ರಾಕ್ಟಿಕಲ್ ಸ್ಟೆಪ್ಸ್ ಏನು, ದೈನಂದಿನ ಜೀವನದಲ್ಲಿ ನಾವು ಏನ್ ಮಾಡಬಹುದು ಆರ್ಡಿನರಿ ಮೈಂಡ್ ಇಂದ ಆಚೆ ಹೋಗೋದಕ್ಕೆ, ಆ ವಿಚಾರದ ಬಗ್ಗೆನೂ ನಮ್ಗೆ ತಿಳಿಸ್ಕೊಟ್ರು. ಭಗವದ್ಗೀತೆ, ಉಪನಿಷತ್ ಅವೆಲ್ಲ ಏನ್ ಹೇಳುತ್ತೆ, ಮೊದಲನೇ ಹೆಜ್ಜೆ ಏನು ನಮ್ಗೆ ಆರ್ಡಿನರಿ ಮೈಂಡ್ ಇಂದ ಆಚೆ ಹೋಗೋದಕ್ಕೆ, ಅದನ್ನೆಲ್ಲ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು. ನಾನ್ ಸ್ನೇಹ ಅಂತ. Sumati, today Sri M spoke on Beyond the Ordinary Mind, the Upanishadic approach. The intent of this entire talk was to convey to the entire ordinary citizens and people like us on how to transcend our mind beyond a very ordinary approach and take it to the next level through the through Upanishadic and Vedantic thought process. He threw light on various aspects from the Bhagavad Gita and teachings from that, and also on, and gave us very simple methods and approaches that we can weave into our daily life, so that we transcend and we go beyond our ordinary way of life. So that was the message, and I'm Sumati from Bangalore. Thank you.